ಚಿತ್ರದುರ್ಗ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸುಮಾರು 9ನೇ ಶತಮಾನದ ಶಾಸನವೊಂದು ಪತ್ತೆಯಾಗಿದೆ. ಇದು ಹಲವು ವಿಶಿಷ್ಟ ಐತಿಹಾಸಿಕ ಸಂಗತಿಗಳ ಕುರಿತು ಮಾಹಿತಿ ನೀಡುವ ಶಾಸನವಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಅಪರೂಪದ ನೊಳಂಬ ಪಲ್ಲವರ ಕಾಲದ ಶಾಸನ ದೊರೆತಿದ್ದು ಐತಿಹಾಸಿಕ ಸಂಗತಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಐಮಂಗಳದ ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ಹೊಂದಿಕೊಂಡಂತಿರುವ ಚಿಕ್ಕಕೆರೆಯ ಗದ್ದೆಕಡ್ಲು ಗ್ರಾಮದಲ್ಲಿ ಕ್ರಿಸ್ತಶಕ 975ರ ಅಂದಾಜಿನ ಶಾಸನವೊಂದು ಪತ್ತೆಯಾಗಿದೆ. ಜಮೀನಿನ ಮಾಲೀಕ ವೆಂಕಟೇಶ್ ಜಾಲಿಯ ಗಿಡಗಳನ್ನು ತೆರವುಗೊಳಿಸುವಾಗ 2 ನಂದಿ ವಿಗ್ರಹಗಳು, 2 ಶಿಲ್ಪಗಳು ಹಾಗೂ 1 ಶಾಸನ ಶಿಲ್ಪ ದೊರೆತಿದೆ. ಇದನ್ನು ಚಿತ್ರದುರ್ಗದ ನಾಗೇಶ್ವರ ಸ್ವಾಮಿ ಎಂಬುವರು ಸಂಶೋಧಕ ಹಾಗೂ ಕನ್ನಡ ಉಪನ್ಯಾಸಕ ಮಹೇಶ್ ಕುಂಚಿಗನಾಳ ಅವರ ಗಮನಕ್ಕೆ ತಂದಿದ್ದು, ಅವರು ಕ್ಷೇತ್ರ ಕಾರ್ಯ ನಡೆಸಿದಾಗ ಶಾಸನದಲ್ಲಿನ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಶಾಸನವು 54 ಧಾರ್ಮಿಕ ಮುಖಂಡರನ್ನು ಒಳಗೊಂಡ ಅಖಾಡವೊಂದು ಅಸ್ತಿತ್ವದಲ್ಲಿದ್ದ ಸಂಗತಿಯನ್ನು ದೃಢೀಕರಿಸುತ್ತದೆ. ಇದಲ್ಲದೆ 2 ಶೈವಯತಿಗಳಿದ್ದಾರೆ. ಅವರಲ್ಲಿ ಒಬ್ಬರು ಬಿಚ್ಚಿದ ತಲೆಗೂದಿನಲ್ಲಿ ದಂಡಾಧಾರಿಯಾಗಿ ಕುಳಿತಿದ್ದಾರೆ. ಅವರ ಕಾಲ ಬಳಿ ಮತ್ತೊಬ್ಬ ಯತಿಯ ಚಿಕ್ಕ ಉಪ್ಪು ಶಿಲ್ಪವಿದೆ. ದೂರದರ್ಶನದೊಂದಿಗೆ ಮಹೇಶ್ ಅವರು ಶಾಸನದ ಕುರಿತು ಹೀಗೆ ವಿವರಿಸಿದ್ದಾರೆ. ಕಪಟರಾಳ ಕೃಷ್ಣರಾಯರ ಕರ್ನಾಟಕ ಲಾಕುಳ ಶೈವರ ಇತಿಹಾಸ ಪುಸ್ತಕದಲ್ಲಿ ಯತಿಯರ ಬಗ್ಗೆ ವಿವರಿಸುತ್ತಾ ಅವರ ಕೈಯಲ್ಲಿ ಲಾಕುಳ ಇರುವುದರ ಬಗ್ಗೆ ತಿಳಿಸಿದ್ದಾರೆ. ಇಲ್ಲೂ ಸಹ 2 ಯತಿಗಳ ಕೈಯಲ್ಲಿ ಲಾಕುಳ ದಂಡವಿದೆ. ಹಾಗೆಯೇ ನೊಳಂಬ ಶೈಲಿಯ 2 ನಂದಿ ವಿಗ್ರಹಗಳು, 4 ತಲೆಯ ಬ್ರಾಹ್ಮೆ ಹಾಗೂ ಸೂಲ ಅಕ್ಷಮಾಲೆ ಧರಿಸಿರುವ ಮಹೇಶ್ವರಿಯ ಸಪ್ತ ಮಾತೃಕೆಯ ವಿಗ್ರಹಗಳು ದೊರೆತಿವೆ ಎಂದು ಹೇಳಿದ್ದಾರೆ. ಈ ಶಾಸನದ ಪಠ್ಯದ ಪ್ರಕಾರ ಇಲ್ಲಿರುವಂತ ಬಹಳ ಬಹುಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ, ಧರ್ಮರಾಸಿ ಭಟ್ಟಾರಕ ಎನ್ನುವಂತ ಒಬ್ಬ ಲಾಕುಲಿಶ ಸಂತನಿಗೆ 54 ಜನ ಧಾರ್ಮಿಕ ಪ್ರಮುಖರು ಸೇರ್ಕೊಂಡ್ಬಿಟ್ಟು ಇಲ್ಲಿನ ಸುತ್ತಮುತ್ತಲ ಭೂಮಿಯನ್ನ ದಾನವಾಗಿ ನೀಡಿದಂತ ವಿವರ ಈ ಶಾಸನದಲ್ಲಿ ಬರುತ್ತೆ. ಇದು ಯಾಕೆ ಬಹಳ ಮುಖ್ಯ ಅಂತಂದ್ರೆ, ವೀರಶೈವ ಧರ್ಮದಲ್ಲಿ ಪಾಶುಪತ, ಲಾಕುಲಿಶ ಅನ್ನುವಂತ ಪಂಥಗಳು ಬರ್ತಾವಲ್ವಾ, ಅದೇ ರೀತಿ ಲಾಕುಲಿಶ ಅನ್ನೋದು ಕೂಡ ಒಂದು ವಿಶಿಷ್ಟವಾದಂತ ಪಂಥವಾಗಿದೆ. ಅಂದ್ರೆ ಇಲ್ಲಿ 54 ಜನರ ಧಾರ್ಮಿಕ ಮುಖಂಡರ ಒಂದು ಅಖಾಡ ಪ್ರಚಲಿತದಲ್ಲಿತ್ತು ಅನ್ನೋದನ್ನ ಈ ಶಾಸನ ನಮಗೆ ಮಾಹಿತಿ ಕೊಡುತ್ತೆ. ಶಾಸನದಲ್ಲಿ ಅಕ್ಷರಗಳು ಇದಾವೆ. ಇದು ಕರ್ನಾಟಕದಲ್ಲಿ ಸಿಕ್ಕಿರುವ ನೊಳಂಬರ ಅಪರೂಪದ ಶೈವ ಯತಿಯ ಶಾಸನ ಶಿಲ್ಪವಾಗಿದ್ದು, ಕ್ರಿಸ್ತಶಕ 10ನೇ ಶತಮಾನದ ಕಾಲಘಟ್ಟಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಮುಖ 54 ಜನರು ಸೇರಿ ಧರ್ಮರಾಶಿ ಭಟ್ಟಾರಕನಿಗೆ ದಾನವನ್ನು ನೀಡಿದ ಸಂಗತಿಯನ್ನು ಇದರಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜೊತೆಗೆ ಶಿಲ್ಪನೂ ಕೂಡ ಇರೋದ್ರಿಂದ, ಅಂದ್ರೆ ಲಾಕುಲ ದಂಡವನ್ನ ಹಿಡಿದಿರುವಂತ 2 ಶೈವ ಲಾಕುಲಿಕ ಯತಿಗಳ ಉಬ್ಬು ಕೆತ್ತನೆಯನ್ನ ಬಿಡಿಸ್ಬಿಟ್ಟು ಅದ್ರ ಜೊತೆಗೆ ಅಕ್ಷರಗಳನ್ನ ಕೂಡ ಕೆತ್ತಲಾಗಿದೆ. ಈ ಲಿಪಿ ಲಕ್ಷಣದ ಆಧಾರದ ಮೇಲೆ ಈ ಅಕ್ಷರಗಳನ್ನ ಅಂದ್ರೆ 10ನೇ ಶತಮಾನದ ಅಂದ್ರೆ ಸರಿಸುಮಾರು 1000 ವರ್ಷದ ಹಿಂದಿನ ಶಾಸನ ಅಂತೇಳಿ ನಾವು ಗುರುತಿಸಬಹುದು. ಅಂದ್ರೆ 1000 ವರ್ಷಗಳ ಹಿಂದೆಲೇನೆ ಇಲ್ಲಿ ಒಂದು ಅಖಾಡ ಪ್ರಚಲಿತದಲ್ಲಿತ್ತು ಅನ್ನುವಂತ ಒಂದು ವಿಶೇಷವಾದಂತಹ ಸಂಗತಿಯನ್ನ ಈ ಶಾಸನ ನಮಗೆ ಮಾಹಿತಿಯನ್ನು ನೀಡುತ್ತೆ. ಒಟ್ಟಾರೆ ಅಪರೂಪದ ಶಾಸನ ಪತ್ತೆಯಿಂದ ನೊಳಂಬ ಪಲ್ಲವರ ಇತಿಹಾಸ ತಿಳಿಯುವಲ್ಲಿ ನೆರವಾಗಿದ್ದು, ಈ ಕುರಿತು ಮತ್ತಷ್ಟು ಸಂಶೋಧನೆಯಾಗಬೇಕಿದೆ.